ಸ್ಯಾಂಡಲ್ವುಡ್ ಫೈಟ್ ಮಾಸ್ಟರ್ಗಳು ರಿಯಲ್ ಫೈಟ್ ಮಾಡ್ತಿದ್ದಾರೆ. ಜಾಕಿ ಚಿತ್ರದ ಫೈಟ್ ಸೀನ್ ವಿಷಯಕ್ಕೆ ಜಟಾಪಟಿಗಿಳಿದಿದ್ದಾರೆ. ಏನದು ನೋಡೋಣ ಬನ್ನಿ. ರೋಚಕ ದೃಶ್ಯ, ರೋಮಾಂಚಕ ಫೈಟ್. ಜಾಕಿ ಸಿನಿಮಾದಲ್ಲಿ ಪುನೀತ್ ಅವರ ಈ ಬಡಿದಾಟದ ದೃಶ್ಯಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ರು. ಸಿನಿಮಾ ಬಿಡುಗಡೆಯಾಗಿ 14 ವರ್ಷ ಪೂರೈಸಿದ್ದು ಇದೇ ವಾರ ಚಿತ್ರ ರಿಲೀಸ್ ಆಗ್ತಿದೆ. ಆದ್ರೀಗ ಚಿತ್ರದ ಇದೇ ಫೈಟಿಂಗ್ ಸೀನ್ ಇಬ್ಬರು ಸಾಹಸ ನಿರ್ದೇಶಕರ ನಡುವೆ ಜಟಾಪಟಿ ಸೃಷ್ಟಿಸಿದೆ. ಜಾಕಿ ಚಿತ್ರದ ಫೈಟ್ ಸೀನ್ ಕ್ರೆಡಿಟ್ಗೆ ಇಬ್ಬರ ಕಾಳಗ. ರವಿ ವರ್ಮಾ ಹಾಗೂ ಡಿಫರೆಂಟ್ ಡ್ಯಾನಿ ನಡುವೆ ಸಮರ. ಹೌದು, ಜಾಕಿ ಸಿನಿಮಾದ ಈ ಫೈಟಿಂಗ್ ಸೀನ್ ರಚಿಸಿದ್ದು ನಾನು, ಆದರೆ ಅದರ ಕ್ರೆಡಿಟ್ ಅನ್ನ ರವಿ ವರ್ಮಾ ತೆಗೆದುಕೊಂಡ್ರು. ಇನ್ನು ಮಾಸ್ತಿಗುಡಿ ಸಿನಿಮಾದ ಅವಘಡದ ಬಗ್ಗೆ ನಾನು ಮಾತನಾಡಿದ್ದೆ. ಬಳಿಕ ನನಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ರು ಅಂತ ರವಿ ವರ್ಮಾ ವಿರುದ್ಧ ಡಿಫರೆಂಟ್ ಡ್ಯಾನಿ ಗಂಭೀರ ಆರೋಪ ಮಾಡಿದ್ದಾರೆ. ಇವರು ಅನಿಲು ಮತ್ತು ಉದಯ್ ತೀರೋಗ್ಬಿಟ್ರಲ್ಲ, ಅವ್ರ ಬಗ್ಗೆ ನಾನು ಸೇಫ್ಟಿ ಕೊಡ್ಬೋದಾಗಿತ್ತು ಹಿಂಗೆ ಅಂತ ಮಾತಾಡಿರೋದು ಅಷ್ಟೇ. ಅದನ್ನೇ ಇವನು ಬೇರೆ ತಪ್ಪಾರ್ಥ ತಿಳ್ಕೊಂಡು ಇವನು ನಾನು ಎತ್ತಿಸ್ಬಿಡ್ತೀನಿ ಅಂತ ಈಗಲೂ ಅಷ್ಟೇ ಎಲ್ಲಿದ್ದಾನೆ, ಅವ್ರು ಯಾವಾಗ ಬರ್ತಾನೆ ಅನ್ನೋದು ವಿಷಯ ಕೊಡು ಹಂಗೆ ಹಿಂಗೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾನೆ ಕೊಲೆ. ಹಾಗಾದ್ರೆ ಇವನ ಉದ್ದೇಶ ಏನು? ಬರೀ ಆರೋಪ ಮಾತ್ರವಲ್ಲದೆ ಫಿಲಂ ಚೇಂಬರ್ ನಿರ್ಮಾಪಕರ ಸಂಘಕ್ಕೆ ಡ್ಯಾನಿ ದೂರು ನೀಡಿದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ರವಿ ವರ್ಮಾ, ಡ್ಯಾನಿಗೆ ನಾನು ಕೊಲೆ ಬೆದರಿಕೆ ಹಾಕಿಲ್ಲ, ಅಲ್ಲದೆ ಆ 2 ಫೈಟ್ಗಳನ್ನು ನಾನೇ ಕಂಪೋಸ್ ಮಾಡಿದ್ದೇನೆಂದು ಎಲ್ಲೂ ಹೇಳಿಕೊಂಡಿಲ್ಲ ಅಂದಿದ್ದಾರೆ. ಇಬ್ಬರು ಸಾಹಸ ನಿರ್ದೇಶಕರನ್ನ ಕರೆದು ಮಾತನಾಡುವುದಾಗಿ ಫಿಲಂ ಚೇಂಬರ್ ಅಧ್ಯಕ್ಷರು ಹೇಳಿದ್ದಾರೆ. ಇದಿಬ್ಬರಿಗೂ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಯಾಕೆ ನಮ್ಮ ಚಿತ್ರರಂಗದ ಗೌರವದ ಪ್ರಶ್ನೆ. ಈಗ ನನಗೆ ಒಂದು ಸೈಡ್ ಕೊಟ್ಟರಿಂದ ನಾನು ರವಿ ವರ್ಮಾ ಅವ್ರದ್ದು ಕೇಳೋ ತನಕ, ಅವ್ರ ಸೈಡ್ ಏನು ಹೇಳ್ತಾರೆ ಕೇಳೋ ತನಕ ನಾನು ಯಾವುದೇ ಥರದ ನಿರ್ಧಾರ ತೊಗೊಳಕ್ಕಾಗಲ್ಲ. ಏನೇ ಹೇಳಿ, ಸಿನಿಮಾ ರಿಲೀಸ್ ಹೊತ್ತಲ್ಲಿ ಸಾಹಸ ನಿರ್ದೇಶಕರ ಜಟಾಪಟಿ ಹೊಸ ತಲೆನೋವು ತಂದಿದೆ. ಬ್ಯೂರೋ ರಿಪೋರ್ಟ್, TV9.